ಶಿವಮೊಗ್ಗ ನಗರದ ಹೊರವಲಯ ಮತ್ತೋಡು ಸಮೀಪದ ಫಾರ್ಚೂನ್ ಓಂ ಬಡಾವಣೆಯ ಉದ್ಯಾನವನದಲ್ಲಿ ಜುಲೈ 12ರಂದು ಸುತ್ತಮುತ್ತಲಿನ ಬಡಾವಣೆಗಳ ನಿವಾಸಿಗಳು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶ್ರೀ ವಿನಾಯಕ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶ್ರೀ ವಿನಾಯಕ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಫಾರ್ಚೂನ್ ಓಂ ಲೇಔಟ್, ಧನಲಕ್ಷ್ಮಿ ಲೇಔಟ್, ಬೃಂದಾವನ ಲೇಔಟ್, ವಿಭು ಲೇಔಟ್, ಸಾಲ್ಡಾನಾ ಲೇಔಟ್, ಜೆಪಿ ಲೇಔಟ್, ವಿಜಯಲಕ್ಷ್ಮಿ ಬಡಾವಣೆ, ಶ್ರೀಧರ್ ಲೇಔಟ್ ನಿವಾಸಿಗಳು ಉದ್ಯಾನವನ ಸ್ವಚ್ಛಗೊಳಿಸಿ ಸುಮಾರು 200 ಗಿಡಗಳನ್ನು ನೆಟ್ಟು ಪಾಲನೆ ಪೋಷಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಿಮ್ಸ್ ಕಾಲೇಜಿನ ಚರ್ಮ ವಿಭಾಗದ HOD ಡಾಕ್ಟರ್ ದಾದಾಪೀರ್ HJ, ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಮಂಜುನಾಥ್ M, ಚರ್ಮರೋಗ ತಜ್ಞರಾದ ಡಾಕ್ಟರ್ ಆದಿನಾಥ್ ಭಂಡಾರ್ಕರ್, ಪರಿಸರ ಪ್ರೇಮಿ ನವ್ಯಶ್ರೀ ನಾಗೇಶ್ D, ಪತ್ರಕರ್ತರಾದ B ರೇಣುಕೇಶ್ ಅವರು ಭಾಗಿಯಾಗಿದ್ದರು. ಉಳಿದಂತೆ ನಿವಾಸಿಗಳ ಸಂಘದ ಅಧ್ಯಕ್ಷರಾದ ಸಿದ್ದೇಶ್ವರಪ್ಪ YM, ಗೌರವಾಧ್ಯಕ್ಷರಾದ ಶೇಖರಪ್ಪ, ಉಪಾಧ್ಯಕ್ಷ ಸತೀಶ್ KL, ಕಾರ್ಯದರ್ಶಿ ಬಸವರಾಜಪ್ಪ JP, ಜಂಟಿ ಕಾರ್ಯದರ್ಶಿ ಸತೀಶ್ AG, ಖಜಾಂಚಿ ಅರುಣ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಕಣ್ಣ ದಾಸ್ ಕುಮಾರ್, ಮಹಿಳಾ ಸಂಘದ ಅಧ್ಯಕ್ಷರಾದ ಗೀತಾ ರಂಗನಾಥ್, ಉಪಾಧ್ಯಕ್ಷರಾದ ಛಾಯಾ, ಕಾರ್ಯದರ್ಶಿ ಪುಷ್ಪಾ ಕುಮಾರ್, ಖಜಾಂಚಿ ಸೌಮ್ಯ ಬಸವರಾಜ್, ಸಂಘಟನಾ ಕಾರ್ಯದರ್ಶಿ ರಶ್ಮಿ M, ಸಹ ಕಾರ್ಯದರ್ಶಿ ಮಧು ಅರುಣ್ ಕುಮಾರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳ ನಿವಾಸಿಗಳು ಇಲ್ಲಿ 7 ಲೇಔಟ್ಗಳು ಸೇರಿ ಒಂದು ಶ್ರೀ ವಿನಾಯಕ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಶ್ರೀ ವಿನಾಯಕ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘ ಎಂಬ 2 ಸಂಘಗಳನ್ನ ನಾವು ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಮಾಡಿಸಿ ಅದರ ಅಡಿಯಲ್ಲಿ 7 ಲೇಔಟ್ಗಳ ಬಡಾವಣೆಗಳ ಎಲ್ಲ ನಾಗರಿಕರು ಸೇರಿ ಈ ದಿನ ನಮ್ಮ ಫಾರ್ಚೂನ್ ಹೋಮ್ ಲೇಔಟ್ನಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಬಡಾವಣೆಗಳ ನಿವಾಸಿಗಳು ಸ್ವಯಂ ಸ್ಫೂರ್ತಿಯಿಂದ ಸ್ವಯಂ ಪ್ರೇರಿತರಾಗಿ ಸಸಿಗಳನ್ನ ನೆಟ್ಟು ಅದರ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಮನೆ ಮನೆಗೆ ಹಂಚಿಕೊಂಡು ಜವಾಬ್ದಾರಿ ನಿರ್ವಹಣೆ ಮಾಡ್ತೀವಿ ಅಂತಂದು ಈ ದಿನ ಎಲ್ಲರೂ ಕಂಕಣಬದ್ಧರಾಗಿ ಸಸಿಗಳನ್ನ ನೆಟ್ಟಿರುತ್ತಾರೆ. ಸರ್, ನನ್ನ ಹೆಸರು ಸಿದ್ದೇಶ್ವರಪ್ಪ YM, ನಾನು ಶ್ರೀ ವಿನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಈ ಬಡಾವಣೆಗಳ ನಿವಾಸಿ. ನಮಸ್ತೆ ಸರ್, ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಈ ವಿನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಖಜಾಂಚಿ. ಸೊ ಇವತ್ತಿನ ದಿನ ನಾವು ಗಿಡ ನೆಡೋ ಕಾರ್ಯಕ್ರಮದಲ್ಲಿ ನಮ್ಮ JNC NSSನ ವಾಲಂಟಿಯರ್ಸ್ನು ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ನಮ್ಮ ಸುತ್ತಮುತ್ತಲಿನ 7 ಬಡಾವಣೆಯ ಎಲ್ಲ ಸದಸ್ಯರುಗಳನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ಸುಮಾರು 250 ಸಸಿಗಳನ್ನು ನೆಟ್ಟಿದ್ದೀವಿ. ಬಡಾವಣೆ ಪಕ್ಕದ್ದು ಧನಲಕ್ಷ್ಮಿ ಬಡಾವಣೆ, ಒಂದ್ಗಡೆ ಜಯಪ್ರಕಾಶ್ ನಾರಾಯಣ್ ಬಡಾವಣೆ, ಆ ಕಡೆ ಬಂದ್ಬಿಟ್ಟು ಬೃಂದಾವನ ಬಡಾವಣೆ, ವಿಭು ಲೇಔಟು, ಸೊ ಈ ತರ ಸಾಲ್ಡಾನ್ ಲೇಔಟು, ಈ ಎಲ್ಲಾ ಬಡಾವಣೆಗಳ ನಿವಾಸಿಗಳು ಸೇರ್ಕೊಂಡು ಸಂಘದ ವತಿಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇದೇ ರೀತಿ ನಮ್ಮ ಕಾರ್ಯಕ್ರಮ ಈ ಎಲ್ಲಾ ಬಡಾವಣೆಗಳ ಸಮಗ್ರ ಅಭಿವೃದ್ಧಿಗೆ ನಾವು ಶ್ರಮಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ನಮಸ್ಕಾರ, ನನ್ನ ಹೆಸರು ಸತೀಶ್ KL ಅಂತ. ನಮ್ಮ ಬಡಾವಣೆಯ ನಿವಾಸಿಗಳೆಲ್ಲ ಸೇರ್ಕೊಂಡು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದು ಎಲ್ಲರಿಗೂ ಮಾದರಿಯಾಗಿರೋ ಒಂದು ಕಾರ್ಯ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಒಂದೊಂದು ಬಡಾವಣೆಯಲ್ಲೂ ಕೂಡ ಇಂಥ ಒಂದು 100 ಮರನೋ 50 ಮರನೋ ಸಾಕಿ ಬೆಳೆಸಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಆಮ್ಲಜನಕದ ಕೊರತೆ ಇದೆ. ಈಗಿನ ಪ್ರಪಂಚದಲ್ಲಿ ಅತಿ ಕಡ್ಡಾಯವಾಗಿ ಬೇಕಾಗಿರೋದು ಆಮ್ಲಜನಕ, ಶುದ್ಧವಾದ ಗಾಳಿ ಬೇಕಿದೆ ಪ್ರತಿಯೊಬ್ಬ ಮನುಷ್ಯನಿಗೆ. ಅದನ್ನ ಬೇಕು ಅಂದ್ರೆ ನಾವು ಗಿಡಗಳನ್ನ ನೆಡಲೇಬೇಕು, ಮರಗಳನ್ನ ಬೆಳೆಸಲೇಬೇಕು. ಪಾರ್ಕ್ ಅಂತ ಇದ್ರೆ ಎಲ್ಲರಿಗೂ, ಮಕ್ಕಳಿಗೂ ನೆಮ್ಮದಿ, ವಯಸ್ಸಾದ ವೃದ್ಧರಿಗೂ ನೆಮ್ಮದಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ನಮ್ಮ ಫಾರ್ಚೂನ್ ಲೇಔಟ್ ಅಲ್ಲಿ ಹಮ್ಮಿಕೊಂಡಿದ್ದೆವು. ಎಲ್ಲರೂ ಉನ್ನತ ಸ್ಥಾನದಲ್ಲಿ ಬಂದು ಎಲ್ಲರೂ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಸರ್.